ಗೌರಿಬಿದನೂರು ನಗರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಯಕರ್ತರ ಸಭೆ ಹಾಗೂ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಗೌರಿಬಿದನೂರು ನಗರದ ನಾಗಸಂದ್ರದ ತಮ್ಮ ಗೃಹ ಕಚೇರಿಯಲ್ಲಿ ಮಾಜಿ ಶಾಸಕರು ಹಾಗೂ ಸಚಿವರಾದ ಶಿವಶಂಕರ್ ರೆಡ್ಡಿ ಅವರು ಇಂದು ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದರು. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಹಿರಿಯ ಧೀಮಂತ ನಾಯಕರು ಮತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಗಲೀಕರಣ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೋವುಂಟು ಮಾಡಿದೆ. ಅವರ ತತ್ವ, ಬದ್ಧತೆ ಮತ್ತು ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಹೇಳಿ ಎಲ್ಲರೂ ಗೌರವಪೂರ್ವಕವಾಗಿ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿದರು. ಮಾಜಿ ಶಾಸಕರು ಶಿವಶಂಕರ್ ರೆಡ್ಡಿ ಅವರು ಮಾತನಾಡಿ, ಕ್ಷೇತ್ರದಲ್ಲಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ನಾವು ಸೋತಿದ್ದೇವೆ. ನನ್ನ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನೀಡಿದ್ದ ಅಭಿವೃದ್ಧಿ ಕಾರ್ಯಗಳು ಈ ಭಾಗದ ಜನತೆಗೆ ಶಕ್ತಿ ನೀಡಿದೆ, ಉದ್ಯೋಗಾವಕಾಶಗಳನ್ನು ಕಲ್ಪಿಸಿದೆ, ಭೂಮಿ ಬೆಲೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ, ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ, ಶೈಕ್ಷಣಿಕ, ಸಾಮಾಜಿಕ ಸೇರಿದಂತೆ ಅನೇಕ ಅಭಿವೃದ್ಧಿಗೆ ಶ್ರಮಿಸಿದ್ದೇವೆ. ನಮ್ಮ ಅಧಿಕಾರದ ಅವಧಿಯಲ್ಲಿ ನೀಡಿದ ಪ್ರಗತಿಪರ ಕಾರ್ಯಗಳನ್ನು ಸ್ಮರಿಸುತ್ತಿದ್ದಾರೆ. ಅತೃಪ್ತ ನಾಯಕ ಕುರಿತು ಚಾಟಿ ಬೀಸಿದ ಶಿವಶಂಕರ್ ರೆಡ್ಡಿ ಅವರು, ನಾನು ನನ್ನ 40 ವರ್ಷಗಳ ರಾಜಕೀಯ ಬದುಕಿನಲ್ಲಿ ಸಾಕಷ್ಟು ಅತೃಪ್ತ ನಾಯಕರನ್ನು ಕಂಡಿದ್ದೇನೆ. ಅನ್ಯ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದವರಿಗೆ ಅಧಿಕಾರ ಕೊಡಿಸಿದ್ದೇವೆ. ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷಕ್ಕೆ ದ್ರೋಹ ಬಗೆದವರನ್ನ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ತಿಳಿಸಿದರು. ಹಾಗೂ ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷೇತರರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಮಾತಿಲ್ಲ ಅಂತ ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಮ್ಮೆಲ್ಲರ ನಾಯಕರಾದ ಶಿವಶಂಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸುಭದ್ರವಾಗಿದೆ. ಆದರೆ ಕಾರ್ಯಕರ್ತರು ಇಂದಿಗೂ ಧೃತಿಗೆಡದೆ ಆತ್ಮಸ್ಥೈರ್ಯದಿಂದ ಪಕ್ಷ ಸಂಘಟನೆಯಲ್ಲಿದ್ದಾರೆ. ಮುಂಬರುವ ಸ್ಥಳೀಯ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಕ್ರಿಯವಾಗಿ ಚುರುಕುಗೊಳಿಸಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಪಿ ಅಶ್ವತ್ಥನಾರಾಯಣ ಗೌಡ, ವೇದಲವೇಣಿ ವೇಣು, ಗಂಗಾಧರಪ್ಪ, ಪ್ರಕಾಶ್ ರೆಡ್ಡಿ, ಹನುಮಂತ ರೆಡ್ಡಿ, ರಮೇಶ್ ಗಿರೀಶ್, ಗೋಪಿನಾಥ್, ಬಾಬು ಸೇರಿದಂತೆ ಕೆಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ಜಿಲಾನ್, ಗೌರಿಬಿದನೂರು, MNS ನ್ಯೂಸ್ ಕನ್ನಡ. ಆದರೂ ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರು ಧೃತಿಗೆಡದೆ ಇವತ್ತು ಪಕ್ಷದಲ್ಲಿ ನಿಷ್ಠೆಯಿಂದ ಹಾಗೇನೆ ನಮ್ಮ ಕೈ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ದಿನಗಳು ಬರುತ್ತೆ. ಯಾರು ಕೂಡ ಕೆಲವರೆಲ್ಲ ಆ ಕಡೆ ಈ ಕಡೆ ತಂಗಿ ನೋಡೋರು ಕೂಡ ಕೆಲವರು ಹೋಗಿರೋರು ಕೂಡ ಗಮನಿಸಿರ್ಬೋದು. ಅವರು ಬಂದಂಥವ್ರು ಕೂಡ ಮಧ್ಯೆ ವಲಸೆ ಹಕ್ಕಗಳ ಥರ ಬಂದರು. ಇಲ್ಲೆಲ್ಲ ಹಣ್ಣು ಹಂಪಲ ಏನಿತ್ತೆಲ್ಲ ತಿನ್ಕೊಂಡು ಖಾಲಿ ಆದಮೇಲೆ ಇನ್ನೊಂದು ಗಿಡಕ್ಕೆ ಮರಕ್ಕೆ ಹಾರಿಕೊಂಡಿದ್ದಾರೆ. ಇವರಿಂದ ಏನು ದೊಡ್ಡ ಏನು ಆಘಾತ ಏನು ಆಗೋದಿಲ್ಲ. ನನಗೆ ರಾಜಕೀಯದಲ್ಲಿ ಸಾಕಷ್ಟು ನೋಡಿಬಿಟ್ಟಿದ್ದೀವಿ. ನಾವು ಪ್ರತಿ ಚುನಾವಣೆಯಲ್ಲಿ ನಾವು ಸವಾಲುಗಳನ್ನ ಎದುರಿಸಿದ್ವಿ. ಅನೇಕ ಜನ ನಮ್ಮ ಜೊತೆಯವರು ಹೋದರು, ಬೇರೆಯವರು ಬಂದರು, ಮತ್ತು ಕೆಲವರು ಬಿಟ್ಟವರು. ಈ ಥರ ನಮಗೆ ಪ್ರತಿಯೊಂದು ಎಲೆಕ್ಷನ್ಸಲ್ಲಿ ಎಕ್ಸರ್ಸೈಸ್ ಆಗ್ತಾನೇ ಇತ್ತು. ಅನೇಕ ಸವಾಲುಗಳು ಬರ್ತಾ ಇದ್ವು. ನಾವು ಯಾವುದಕ್ಕೂ ಕೂಡ ಧೃತಿಗೆಡಲಿಲ್ಲ. ನಾವು ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ತಾಲೂಕಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದೀವಿ. ಹಾಗಾಗಿ ನಾವು ಅವರಿಗೆಲ್ಲ ಹೆಚ್ಚು ಮಾನ್ಯತೆ ಕೊಡುವಂಥ ಅಗತ್ಯ ಇಲ್ಲ, ಹೆಚ್ಚು ಪ್ರಚಾರ ಕೊಡುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಏನೇನಾಗಿದ್ರು, ಎಲ್ಲಿ ಬಂದರು, ಹೆಂಗಾದರು, ಏನು ಅನುಭವಿಸಿದ್ರು ಅಂತ. ಸೊ ಅದನ್ನು ನಾವು ಹೆಚ್ಚಿಗೆ ಅವರಿಗೆ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಾನು ತಮಗೆಲ್ಲ ಗೊತ್ತಿದೆ, 25 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದೀನಿ, ಯಾವ ರೀತಿ ಏನು ಆಸ್ಪತ್ರೆಗಳಿರ್ಬೋದು, ರಸ್ತೆಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಈ ಥರ ಸಾಕಷ್ಟು ಕೆಲಸ ಇವತ್ತು ಸಾಕ್ಷಿ ಗುಡ್ಡೆಗಳಾಗಿ ನಿಂತಿದ್ದಾವೆ. ಆ ಕಡೆ 4 ದಿಕ್ಕಿನಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆಗಿದೆ ಅನ್ನೋದನ್ನು ನೀವೇ ಕಣ್ಣಾರೆ ಕಂಡಿದ್ದೀರಿ. ಇವತ್ತು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೈತರಿಗೆ ಸಾಕಷ್ಟು ಭೂಮಿಯ ಬೆಲೆ ಇವತ್ತು ಜಾಸ್ತಿ ಆಗಿದೆ. ನೀವು ಯಾವ ಮೂಲೆಗೆ ಹೋದರೂ ಕೂಡ ಇವತ್ತು ನಮ್ಮ ತಾಲೂಕಲ್ಲಿ 30 ರಿಂದ 35 ಲಕ್ಷದ ಒಳಗಡೆ ಜಮೀನೇ ಸಿಗೋದಿಲ್ಲ. ಅಂದರೆ